Hello friends, welcome to Professor Physics channel. This channel is training now in PU board, KCT, JEE mains and advanced and NEET. We are focusing specially to train physics for first PUC and second PUC in Kannada language. ಕನ್ನಡದಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. And the first chapter which we'll be talking about, ನಾವು ಇವತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ತೀವಿ. ನಿಮ್ಮ ಸೆಕೆಂಡ್ ಪಿ ಯು ಸಿ ಬೋರ್ಡ್ಗೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ದಿಸ್ ಚಾಪ್ಟರ್ ಕ್ಯಾರೀಸ್ 14 ಮಾರ್ಕ್ಸ್ ವೇಟೇಜ್. 14 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು ಇಲ್ಲಿಂದ. ಒಂದು 1 ಮಾರ್ಕ್ ಕ್ವಶನ್ MCQ ಬರುತ್ತೆ, ಒಂದು 3 ಮಾರ್ಕ್ ಶಾರ್ಟ್ ಆನ್ಸರ್ ಬರುತ್ತೆ, ಒಂದು 5 ಮಾರ್ಕ್ ಲಾಂಗ್ ಆನ್ಸರ್ ಟೈಪ್ ಬರುತ್ತೆ, ಮತ್ತು ಒಂದು 5 ಮಾರ್ಕ್ ನ್ಯೂಮರಿಕಲ್ ಪ್ರಾಬ್ಲಮ್ ಇಲ್ಲಿಂದ ಕೇಳ್ಬೋದು. ಸೊ ನಾವು ಒಂದು ಡೆಫಿನೇಷನಿಂದ ಸ್ಟಾರ್ಟ್ ಮಾಡೋಣ. ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನಾವು ಏನು ಹೋಗ್ತೀವಿ ಅಂತ. ಸೊ ಫಸ್ಟ್ 2 ಚಾಪ್ಟರ್ಸಲ್ಲಿ ಅಕಸ್ಮಾತ್ ನೀವು ನೋಡಿದರೆ, ಸೊ ದ ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2 ಚಾರ್ಜಸ್ ಅಟ್ ರೆಸ್ಟ್ ಜೊತೆ ಡೀಲ್ ಮಾಡುತ್ತೆ. ಅಂದರೆ ಚಾರ್ಜಸ್ ಯಾವಾಗ ರೆಸ್ಟಲ್ಲಿರುತ್ತೆ ಅಂಥ ಪರಿಸ್ಥಿತಿಯಲ್ಲಿ, ಅಂಥ ಕೇಸಸಲ್ಲಿ ಚಾರ್ಜಸ್ ಯಾವ ಥರ ಬಿಹೇವ್ ಮಾಡುತ್ತೆ ಆ ಫಿನಾಮಿನಾ ಡಿಸ್ಕಸ್ ಮಾಡೋದು ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಅಲ್ಲಿ. ನಿಮ್ಮ ಸೆಕೆಂಡ್ ಪಿ ಯು ಬೋರ್ಡ್ ಪ್ರಕಾರ ಸಿಲೆಬಸ್ ಇರೋದು ಚಾಪ್ಟರ್ 3 ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ. ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ವೆನ್ ಚಾರ್ಜಸ್ ಆರ್ ಇನ್ ಮೋಷನ್. ಚಾರ್ಜಸ್ ಮೋಷನ್ ಅಲ್ಲಿ ಇದ್ದಿದ್ದಾಗ ಏನಾಗುತ್ತೆ ಅಂತ. ಮತ್ತು ಏನಿಲ್ಲಿ ಇಂಪಾರ್ಟೆಂಟಾಗಿ ನೀವು ನೋಟಿಸ್ ಮಾಡಬೇಕಂದ್ರೆ, ನಾವು ಇಲ್ಲಿ ಬರೀ ಎಲೆಕ್ಟ್ರಿಕ್ ಎಫೆಕ್ಟ್ ಮಾತ್ರ ಮಾತಾಡ್ತಿರೋದು. ಈ ಚಾಪ್ಟರಲ್ಲಿ ಮಾತ್ರ ಎಲೆಕ್ಟ್ರಿಕ್ ಎಫೆಕ್ಟ್ ಮಾತ್ರ ಮಾತಾಡ್ತಿರೋದು. ಅಂದರೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಇನ್ನೂ ಕನ್ಸಿಡರ್ ಮಾಡ್ತಿಲ್ಲ. ಮ್ಯಾಗ್ನೆಟಿಕ್ ಎಫೆಕ್ಟು ಚಾಪ್ಟರ್ 4 ಮತ್ತು ಚಾಪ್ಟರ್ 5 ನಾವು ಡಿಸ್ಕಸ್ ಮಾಡ್ತೀವಿ, ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಸದ್ಯಕ್ಕೆ ನಾವು ಪಿ ಯು ಬೋರ್ಡ್ ಪ್ರಕಾರ, ನೀವು ಸೆಕೆಂಡ್ ಪಿ ಯು ಬೋರ್ಡ್ ಕರ್ನಾಟಕ ಪಿ ಯು ಬೋರ್ಡ್ ಪ್ರಕಾರ ಏನು ಬರುತ್ತೆ ಅದನ್ನು ನಾವು ಈ ಚಾಪ್ಟರಲ್ಲಿ ಮುಖ್ಯವಾಗಿ ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಇಂಟ್ರಡ್ಯೂಸ್ ದಿಸ್ ಟಾಪಿಕ್. ನಿಮಗೆ ಗೊತ್ತಿರುತ್ತೆ, ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ is given as 1.6 into 10 power minus 19 ಕೂಲಮ್. ಇದರ ವ್ಯಾಲ್ಯೂ ನೀವು ಜ್ಞಾಪಕ ಇಟ್ಕೊಬೋದು. ಆಮೇಲೆ ಚಾರ್ಜಸ್ ಆರ್ ಆಫ್ 2 ಟೈಪ್ಸ್. ಒನ್ ಇಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಒನ್ ಇಸ್ ನೆಗೆಟಿವ್ ಚಾರ್ಜ್. ಕರೆಕ್ಟ್? ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಫಂಡಮೆಂಟಲ್ ಪಾಸಿಟಿವ್ ಚಾರ್ಜ್ ನಮಗೆ ಪ್ರೋಟಾನ್ ಮೇಲೆ ಸಿಗುತ್ತೆ. ಸೊ ಪ್ರೋಟಾನ್ ಇಸ್ ದ ಮೋಸ್ಟ್ ಫಂಡಮೆಂಟಲ್ ಪಾಸಿಟಿವ್ ಚಾರ್ಜ್. ಅಟ್ಲೀಸ್ಟ್ ಸೆಕೆಂಡ್ ಪಿ ಯು ಸಿ ಲೆವೆಲ್ ಪ್ರಕಾರ ನಾವು ಈ ಥರ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ಮುಂದೆ ಫಿಸಿಕ್ಸಲ್ಲಿ ಹೋದರೆ, ಇಫ್ ಯು ಆರ್ ಗೆಟಿಂಗ್ ಇನ್ ಟು ದ ಅಡ್ವಾನ್ಸ್ ಫಿಸಿಕ್ಸ್, ಅಲ್ಲಿ ನೀವು ನೋಡೋಕ್ಕೆ ಸಿಗುತ್ತೆ ಚಾರ್ಜಸ್ನ, ಪ್ರೋಟಾನ್ನ ಇನ್ನೂ ನೀವು ಡಿವೈಡ್ ಮಾಡ್ಬೋದು. ಬಟ್ ಎನಿವೇಸ್, ನಮಗೆ ಬೇಕಾಗಿರೋದು ಸೆಕೆಂಡ್ ಪಿ ಯು ಸಿ ಲೆವೆಲ್ ಪ್ರಕಾರ ಪಾಸಿಟಿವ್ ಚಾರ್ಜ್ ಮೋಸ್ಟ್ ಫಂಡಮೆಂಟಲ್ ನಿಮ್ಮ ಪ್ರೋಟಾನ್ ಮೇಲೆ ಸಿಗುತ್ತೆ. ಅದರದ್ದು ವ್ಯಾಲ್ಯೂ ಪ್ಲಸ್ 1.6 into 10 power minus 19 ಕೂಲಮ್. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ ಮೇಲೆ ಸಿಗುತ್ತೆ, and the value is minus 1.6 into 10 power minus 19 ಕೂಲಮ್. So charge of an electron minus 1.6 into 10 power minus 19 ಕೂಲಮ್, and ಪಾಸಿಟಿವ್ ಚಾರ್ಜ್ ಬಂದು ಪ್ರೋಟಾನ್ ಮೇಲೆ ಇರುತ್ತೆ, ಪ್ಲಸ್ 1.6 into 10 power minus 19 ಕೂಲಮ್ ಅಂತ ಹೇಳ್ತೀವಿ. ಇಲ್ಲಿ ಮೈನಸ್ ಹಾಕೊಳ್ಳಿ. ಓಕೆ. ಸೊ ಫಂಡಮೆಂಟಲ್ ಯೂನಿಟ್ ಆಫ್ ಚಾರ್ಜ್ ಹೇಳಿದಾಗ ನಾವು ಯೂಶಲಿ ಈ ವ್ಯಾಲ್ಯೂನ ರೆಫರ್ ಮಾಡ್ತೀವಿ. ಫಂಡಮೆಂಟಲ್ ಚಾರ್ಜ್ ಹೇಳಿದಾಗ ಈ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡ್ತೀವಿ. 1.6 into 10 power minus 19 ಕೂಲಮ್. ಫಂಡಮೆಂಟಲ್ ಯೂನಿಟ್ ಚಾರ್ಜ್ ಅಂದರೆ ಏನಾದರೆ,
ದಿಸ್ ಇಸ್ ದ ಸ್ಮಾಲೆಸ್ಟ್ ಅಮೌಂಟ್ ವಿ ಕ್ಯಾನ್ ಗೆಟ್. ಅಂದರೆ ಎಲ್ಲಕ್ಕಿಂತ ಸ್ಮಾಲೆಸ್ಟ್ ಅಮೌಂಟ್ ಏನಿರುತ್ತೆ ಚಾರ್ಜಲ್ಲಿ ಅದ್ರ ವ್ಯಾಲ್ಯೂ ಇದೆ 1.6 × 10⁻⁻19 ಕೂಲಮ್. ನಿಮಗೆ ನೆಗೆಟಿವ್ ಚಾರ್ಜ್ ಬಂದು ಎಲೆಕ್ಟ್ರಾನ್ ಮೇಲೆ ಸಿಗ್ಬಿಡುತ್ತೆ, ಪಾಸಿಟಿವ್ ಚಾರ್ಜ್ ಬಂದು ಪ್ರೋಟಾನ್ ಮೇಲೆ ಸಿಗ್ಬಿಡುತ್ತೆ. ಬೋತ್ ಹ್ಯಾವ್ ದ ಸೇಮ್ ವ್ಯಾಲ್ಯೂ, ಎರಡೂ ಸೇಮ್ ವ್ಯಾಲ್ಯೂ ಇರುತ್ತೆ, ಬರೀ ಸೈನ್ ಮಾತ್ರ ಡಿಫರ್ ಆಗುತ್ತೆ. ಇದು ಸೈನ್ ಹೇಗೆ ಡಿಫರ್ ಆಗ್ತಿದೆ, ಇದ್ರ ಮೀನಿಂಗ್ ಏನು ಅಂತ ನಾವು ಮುಂದೆ ನೋಡ್ತೀವಿ. ಬಟ್ ನಿಮಗೆ ಇಷ್ಟು ಗೊತ್ತಿರಬೇಕು, ಫಂಡಮೆಂಟಲ್ ಅಮೌಂಟ್ ಆಫ್ ಚಾರ್ಜ್ ಈಸ್ ಈಕ್ವಲ್ ಟು 1.6 × 10⁻⁻19 ಕೂಲಮ್. ಇಷ್ಟು ನಿಮ್ಗೆ ಜ್ಞಾಪಕ ಇದ್ದರೆ ಇದರ ನೆಕ್ಸ್ಟ್ ನಾವು ಸ್ವಲ್ಪ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಮೇಲೆ ಹೋಗೋಕ್ಕೆ ಇಷ್ಟಪಡ್ತೀವಿ. ಸೊ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಸ್ವಲ್ಪ ನಾವು ರಿವೈಸ್ ಮಾಡ್ತಿದ್ದೀವಿ ದಿ ಫಸ್ಟ್ ಸೆಕೆಂಡ್ ಚಾಪ್ಟರ್ಸಿಂದ. ಚಾರ್ಜಸ್ ಆರ್ ಎಡಿಟಿವ್. ನಾವು ಇಲ್ಲಿ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಹೇಳಿದಾಗ ದೀಸ್ ಆರ್ ದ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಮೋಸ್ಟ್ ಎಸೆನ್ಷಿಯಲ್, ಅಂದರೆ ತುಂಬಾ ಇಂಪಾರ್ಟೆಂಟು. ನಿಮಗೆ ಎಕ್ಸಾಮಲ್ಲಿ ಅಕಸ್ಮಾತ್ ಕೇಳಿದ್ರೆ ರೈಟ್ ಲಿಸ್ಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಮೇಯ್ನಾಗೆ ಇವ್ಯಾಲ್ಯುಯೇಟರ್ ಈ ಪಾಯಿಂಟ್ ನಾನೇ ನೋಡ್ತಿರೋದು. ಚಾರ್ಜಸ್ ಆರ್ ಎಡಿಟಿವ್ ಇನ್ ನೇಚರ್, ಆರ್ ಫಸ್ಟ್ ನಾವು ವಿ ಕ್ಯಾನ್ ಗೋ ವಿತ್ ಚಾರ್ಜಸ್ ಆರ್ ಕನ್ಸರ್ವ್ಡ್ ಇನ್ ನೇಚರ್. ಆಯಿತಾ, ಚಾರ್ಜಸ್ ಆರ್ ಕನ್ಸರ್ವ್ಡ್. ಸೊ ಈ ಸಿನ ಜ್ಞಾಪಕ ಇಟ್ಕೊಳ್ಳಿ, ದಟ್ ಇಸ್ ಎ ಸಿ. ಚಾರ್ಜಸ್ ಆರ್ ಎಡಿಟಿವ್. ಎ ಇಂದ ನೀವು ಎ ಅಂತ ಹೀಗೆ ಬರ್ಕೋಬೋದು. ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಇದ್ರ ಮೀನಿಂಗ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸಿ ಎ ಕ್ಯೂನ ನೀವು ಜ್ಞಾಪಕ ಇಟ್ಕೊಳ್ಳಿ, ಸಿ ಎ ಕ್ಯೂ. ಆಯಿತಾ, ಸೊ ಸಿ ಎ ಕ್ಯೂ ಮೀನಿಂಗ್ ಏನಂದರೆ ಇಲ್ಲಿ ಚಾರ್ಜಸ್ ಆರ್ ಕನ್ಸರ್ವ್ಡ್ ಅಂದರೆ ಯು ಕ್ಯಾನ್ ನೀದರ್ ಕ್ರಿಯೇಟ್ ಅ ಚಾರ್ಜ್ ನಾರ್ ಯು ಕ್ಯಾನ್ ಡೆಸ್ಟ್ರಾಯ್ ಅ ಚಾರ್ಜ್. ನೀವು ಕ್ರಿಯೇಟು ಮಾಡೋಕ್ಕಾಗಲ್ಲ, ನೀವು ಡೆಸ್ಟ್ರಾಯು ಮಾಡೋಕ್ಕಾಗಲ್ಲ. ನೀವು ಕ್ರಿಯೇಟು ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯು ಮಾಡೋಕ್ಕಾಗಲ್ಲ ಚಾರ್ಜಸ್ನ. ಓಕೆ, ಸೊ ಚಾರ್ಜಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಆಯಿತಾ, ಚಾರ್ಜಸ್ ಆರ್ ಎಡಿಟಿವ್ ಇನ್ ನೇಚರ್ ಅಂದರೆ ಸಪೋಸ್ ನಿಮ್ಮ ಹತ್ರ ಒಂದು +5 ಕೂಲಮ್ ಪಾಸಿಟಿವ್ ಚಾರ್ಜ್ ಇತ್ತು ಮತ್ತು ಇನ್ನೊಂದು +2 ಕೂಲಮ್ ಇನ್ನೊಂದು ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ನಿಮ್ಮ ಸಿಸ್ಟಮ್ ಮೇಲೆ ಟೋಟಲ್ ಚಾರ್ಜ್ ಆ್ಯಡ್ ಆಗಿಬಿಡುತ್ತೆ ಅಲ್ಜಿಬ್ರೈಕ್ಲಿ. ಓಕೆ, ಸೊ ಇಟ್ ವಿಲ್ ಬಿಕಮ್ +7 ಕೂಲಮ್. ಸೊ ಯು ಹ್ಯಾವ್ +5 ಕೂಲಮ್ ಚಾರ್ಜ್ ಇತ್ತು ನಿಮ್ಮ ಹತ್ರ, ಮತ್ತು ಇನ್ನೊಂದು +2 ಕೂಲಮ್ ಚಾರ್ಜಸ್ ನೀವು ಸೇರಿಸಿ ಟೋಟಲಾಗಿ +7 ಕೂಲಮ್ ಮಾಡ್ಬೋದು ಇದನ್ನು. ಓಕೆ, ಸೊ +5 ಕೂಲಮ್. ಇದೇ ಥರ +5 ಕೂಲಮ್ ಅಕಸ್ಮಾತ್ ನಿಮ್ಮ ಹತ್ರ ಚಾರ್ಜ್ ಇತ್ತು, -2 ಕೂಲಮ್ ನೀವು ಸೇರಿಸ್ಬಿಟ್ರೆ, ನೆಗೆಟಿವ್ ಚಾರ್ಜ್ ಸೇರಿಸ್ಬಿಟ್ರೆ ಅದ್ರ ಜೊತೆ ರಿಸಲ್ಟಿಂಗ್ +3 ಕೂಲಮ್ ಇರುತ್ತೆ. ಅಂದರೆ ಇಟ್ ವಿಲ್ ಜಸ್ಟ್ ಫಾಲೋ ಯುವರ್ ಸಿಂಪಲ್ ಆಲ್ಜಿಬ್ರಾ ಮ್ಯಾಥಮೆಟಿಕ್ಸ್, ಸಿಂಪಲ್ ಮ್ಯಾಥಮೆಟಿಕ್ಸ್ ಫಾಲೋ ಮಾಡುತ್ತೆ. ಅಂದರೆ ನೀವು ಒಂದು ಸಿಸ್ಟಮ್ಗೆ ಚಾರ್ಜ್ ಆ್ಯಡ್ ಮಾಡಿ ಅಥವಾ ಅದ್ರದ್ದು ನೆಗೆಟಿವ್ ಚಾರ್ಜ್ ಆ್ಯಡ್ ಮಾಡಿದರೆ ಅಥವಾ ಪಾಸಿಟಿವ್ ಚಾರ್ಜ್ ಆ್ಯಡ್ ಮಾಡಿದರೆ ಸಿಂಪಲ್ ಮ್ಯಾಥಮೆಟಿಕ್ಸ್ ರೂಲ್ಸ್ ಫಾಲೋ ಮಾಡುತ್ತೆ ಅಂತ ಈ ರೂಲ್ ನಿಮ್ಗೆ ಹೇಳ್ತಿದೆ. ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಥರ್ಡ್ ರೂಲ್ ನೋಡೋಣ. ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಮೀನಿಂಗ್ ಏನಂದರೆ ಯಾವುದೇ ಪ್ರಕಾರ ಚಾರ್ಜ್ ಇರ್ಬೋದು, ಯಾವುದೇ ಪ್ರಕಾರ ಚಾರ್ಜ್, ಲೆಟ್ ಅಸ್ ಸೇ ಕ್ಯೂ. ಆ ಚಾರ್ಜ್ ಯಾವತ್ತು ಯಾವುದೋ ಒಂದು ನಂಬರ್ ಮಲ್ಟಿಪಲ್ ಇರುತ್ತೆ ವಿತ್ ಇ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಯಾವುದೇ ಚಾರ್ಜ್ ತೊಗೊಳ್ಳಿ, ನೀವು ನಿಮ್ಮ ಸಿಸ್ಟಮಲ್ಲಿ ಯಾವುದೇ ಚಾರ್ಜ್ ಆಗಿರ್ಬೋದು. ಪ್ರಾಬಬ್ಲಿ ಎಲ್ಲಿಂದನೂ ನೀವು ಅಕಸ್ಮಾತ್ ಸಿಂಪಲಾಗಿ ಚಿಕ್ಕವ್ರು ಇರೋವಾಗ ಒಂದು ಆಟ ಆಡ್ತಿದ್ರಿ, ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡು ಯಾರಾದರೂ ನಿಮ್ಮ ಟವಲಿಂದ ಹೊಡಿತಿದ್ರು, ಆಮೇಲೆ ಯು ವಿಲ್ ಫೀಲ್ ದ್ಯಾಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್, ಅಥವಾ ಗ್ಯಾಸ್ ಲೈಟರಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಗೋದು. ಯಾವುದೇ ಥರ ನೀವು ಚಾರ್ಜ್ ಡಿಸ್ಪ್ಲೇಸ್ ನೋಡ್ತೀರಾ, ಈವನ್ ವೆನ್ ಮಳೆ ಬಂದಿದ್ದಾಗ ಸಿಡ್ಲು ಹೊಡೆಯೋದು, ಯಾವುದೇ ಥರ ಚಾರ್ಜ್ ನೀವು ನೋಡ್ತೀರಾ ನೇಚರಲ್ಲಿ, ದಟ್ ಈಸ್ ಅ ಮಲ್ಟಿಪಲ್ ಆಫ್ ಇ. ಮಲ್ಟಿಪಲ್ ಆಫ್ ಇ. ಮಲ್ಟಿಪಲ್ ಆಫ್ ಇ ಅಂದರೆ ಏನು? ಈ ವ್ಯಾಲ್ಯೂ ಇವಾಗ ನಾವು ಹೇಳಿದ್ರಿ 1.6 × 10⁻⁻19 ಕೂಲಮ್. ಅಂದರೆ ಯಾವುದೇ ಪ್ರಕಾರ ಚಾರ್ಜ್ ನೀವು ಕ್ರಿಯೇಟ್ ಮಾಡಿದ್ರೆ ಇಟ್ ಹ್ಯಾಸ್ ಟು ಬಿ ಅ ಮಲ್ಟಿಪಲ್ ಆಫ್ 1.6 × 10⁻⁻19 ಕೂಲಮ್.
ಈ ಎನ್ ವ್ಯಾಲ್ಯೂ ಏನಂದರೆ ಇಲ್ಲಿ ಎನ್ ವಿಲ್ ಬಿ 1 2 3 ಆ್ಯಂಡ್ ಸೊ ಆನ್. ಸೊ ಜನರಲಿ ಯಾವುದೇ ಪ್ರಕಾರ ಚಾರ್ಜ್ ನೀವು ಕ್ರಿಯೇಟ್ ಮಾಡಿದ್ರೇನು ಇಟ್ ಹ್ಯಾಸ್ ಟು ಬಿ ಅ ಮಲ್ಟಿಪಲ್ ಆಫ್ ಇ, ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ ಟು ಬಿ ಸ್ಪೆಸಿಫಿಕ್. ಇಂಟಿಗ್ರಲ್ ಮಲ್ಟಿಪಲ್ ಆಗಿರಬೇಕಿದೆ, ಆಯಿತಾ? ಸೊ ಇಟ್ ಹ್ಯಾಸ್ ಟು ಬಿ ಅ ಇಂಟಿಗ್ರಲ್ ಅಂದರೆ ಇಂಟೀಜರ್ ಮಲ್ಟಿಪಲ್ ಆಫ್ ಇ 1 2 3. ಫ್ರ್ಯಾಕ್ಷನಲ್ ಮಲ್ಟಿಪಲ್ ಆಫ್ ಇ ಇರೋಕ್ಕಾಗಲ್ಲ. ಫ್ರ್ಯಾಕ್ಷನಲ್ ಅಥವಾ ಡೆಸಿಮಲ್ ಮಲ್ಟಿಪಲ್ ಆಫ್ ಇ ಇರೋಕ್ಕಾಗಲ್ಲ. ಫ್ರ್ಯಾಕ್ಷನಲ್ ಮಲ್ಟಿಪಲ್ ಅಂದರೆ ಏನು? 1.5 ಇ, 3/2 ಇ, 7/2 ಇ ಅಥವಾ 3.142 ಟೈಮ್ಸ್ ಇ, ಇದೆಲ್ಲ ಇರೋಕ್ಕಾಗಲ್ಲ. ಇದು ಚಾನ್ಸೇ ಇಲ್ಲ. ನೀವು ಅರ್ಧ ಎಲೆಕ್ಟ್ರಾನ್ ತೊಗೊಳಕ್ಕಾಗಲ್ಲ. ಇದು ಏನು ಮೀನಿಂಗು? ಇದ್ರದ್ದು ಸಿಂಪಲ್ ಮೀನಿಂಗ್ ಏನಂದರೆ, ನೀವು ಯಾವತ್ತು ಚಾರ್ಜ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಒಂದು ಸಿಸ್ಟಮ್ದ ಯು ಆರ್ ಬೇಸಿಕಲಿ ಅಯೋನೈಸಿಂಗ್ ದ ಸಿಸ್ಟಮ್. ಅಂದರೆ ಯಾವುದೋ ಒಂದು ಆಟಮ್ ಇರಲಿ, ಅದಕ್ಕೊಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ, ಅಲ್ಲಿ ಅದರ ಆಚೆ ಸಿಂಪಲಾಗಿ ಹೇಳಿದ್ರೆ ಅದರ ಆಚೆ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಿರುತ್ತೆ. ಸೊ ಯು ಆರ್ ಜಸ್ಟ್ ಟೇಕಿಂಗ್ ಔಟ್ ಅ ಚಾರ್ಜ್. ನೀವು ಒಂದು ಚಾರ್ಜ್ ತೊಗೊತಿದ್ರ, ಆ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಅಕಸ್ಮಾತ್ ನೀವು ಚಾರ್ಜ್ ಇದರಿಂದ ಒಂದು ಎಲೆಕ್ಟ್ರಾನ್ ತೆಗಿತಿದ್ರೆ ಈ ಸಿಸ್ಟಮ್ ಪಾಸಿಟಿವ್ಲಿ ಚಾರ್ಜ್ ಆಗ್ಬಿಡುತ್ತೆ, +1 ಇ ಪಾಸಿಟಿವ್ಲಿ ಚಾರ್ಜ್ ಆಗ್ಬಿಡುತ್ತೆ. ಅಕಸ್ಮಾತ್ ಇದಕ್ಕೆ ನೀವು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ಈ ಸಿಸ್ಟಮು +1 ಇ ಬದಲು -1 ಇ ಆಗ್ಬಿಡುತ್ತೆ. ಸೊ ನೀವು ಈ ಥರನೇ ಯಾವುದೇ ಸಿಸ್ಟಮಲ್ಲಿ ನೀವು ಚಾರ್ಜ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀವು ಯು ಹ್ಯಾವ್ ಟು ಡೂ ಇಟ್ ಆ್ಯಸ್ ಎ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ ಓನ್ಲಿ. 1 2 3 4 ಎಲೆಕ್ಟ್ರಾನ್ ಇದರ ಆ್ಯಡ್ ಮಾಡ್ತೀರಾ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. ಯು ವೋಂಟ್ ಬಿ ಏಬಲ್ ಟು ಡೂ ದ ಫ್ರ್ಯಾಕ್ಷನಲ್. ನೀವು ಅರ್ಧ ಎಲೆಕ್ಟ್ರಾನ್ ತೊಗೊಳಕ್ಕಾಗಲ್ಲ. ಯು ವೋಂಟ್ ಬಿ ಏಬಲ್ ಟು ಆ್ಯಡ್ half an electron to a system, or you can take a half electron from a system. ಅದು ಪಾಸಿಬಲ್ ಇಲ್ಲ, ಯಾಕಂದರೆ ನೀವು ಎಲೆಕ್ಟ್ರಾನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ಯಾವುದೇ ಈ ವ್ಯಾಲ್ಯೂನ ನೀವು ಇನ್ನೂ ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ದ ಸ್ಮಾಲೆಸ್ಟ್ ಚಾರ್ಜ್ ಯು ಕ್ಯಾನ್ ಗೆಟ್. ಇದಕ್ಕಿಂತ ಕೆಳಗಡೆ ನೀವು ಚಾರ್ಜ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ 3 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಕಸ್ಮಾತ್ ನಿಮ್ಗೆ ಎಕ್ಸಾಮಲ್ಲಿ ಕೇಳಿದ್ರೆ, ಸೊ ಚಾಪ್ಟರ್ 1 ಇದನ್ನ ಹೇಳಿದ್ದಾರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ. ಚಾರ್ಜಸ್ ಆರ್ ಕನ್ಸರ್ವ್ಡ್, ಚಾರ್ಜಸ್ ಆರ್ ಎಡಿಟಿವ್, ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಚಾರ್ಜಸ್ ಆರ್ ಕನ್ಸರ್ವ್ಡ್ ಅಂದರೆ ಯು ಕಾಂಟ್ ಕ್ರಿಯೇಟ್ ಆರ್ ಡೆಸ್ಟ್ರಾಯ್ ಚಾರ್ಜಸ್. ಚಾರ್ಜಸ್ ಆರ್ ಎಡಿಟಿವ್ ಇನ್ ನೇಚರ್ ಅಂದರೆ ದೇ ವಿಲ್ ಸಿಂಪ್ಲಿ, ಇಫ್ ಯು ಹ್ಯಾವ್ ಅ ಚಾರ್ಜ್ ಸಿಸ್ಟಮ್ ಆಲ್ರೆಡಿ, ನಿಮ್ಮ ಹತ್ರ ಒಂದು ಚಾರ್ಜ್ ಸಿಸ್ಟಮ್ ಇದ್ದರೆ ಅದರಲ್ಲಿ ನೀವು ಚಾರ್ಜ್ ಆ್ಯಡ್ ಮಾಡಿದರೆ ಟೋಟಲ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಇಟ್ ವಿಲ್ ಆ್ಯಡ್ ಥ್ರೂ ಅ ಸಿಂಪಲ್ ಆಲ್ಜಿಬ್ರೈಕ್ ಆಪರೇಷನ್. ಅಥವಾ ಅದರಲ್ಲಿ ನೀವು ನೆಗೆಟಿವ್ ಚಾರ್ಜ್ ಆ್ಯಡ್ ಮಾಡಿದ್ರೆ ಟೋಟಲ್ ಏನಿರುತ್ತೆ ಅದು ಸಬ್ಟ್ರಾಕ್ಟ್ ಆಗುತ್ತೆ. ಚಾರ್ಜಸ್ ಆರ್ ಕ್ವಾಂಟೈಸ್ಡ್. ಕ್ವಾಂಟೈಸ್ಡ್ ಮೀನಿಂಗ್ ನಾವು ಇಲ್ಲಿ ಹೇಳಿದ್ದೀವಿ, ವಾಟ್ ಎವರ್ ದ ಕೈಂಡ್ ಆಫ್ ಚಾರ್ಜ್ ಯು ವಿಲ್ ಬಿ ಏಬಲ್ ಟು ಮೇಕ್ ಆನ್ ಎ ಸಿಸ್ಟಮ್, ಇಟ್ ವಿಲ್ ಬಿ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ. ಇಲ್ಲಿ ನಾವು ಮೇಕ್ ಆನ್ ಎ ಸಿಸ್ಟಮ್ ಅಥವಾ ಕ್ರಿಯೇಟ್ ಆನ್ ಎ ಸಿಸ್ಟಮ್ ಅಂತ ಹೇಳಿದಾಗ ವಿ ಆರ್ ಜಸ್ಟ್ ಟ್ರೈಂಗ್ ಟು ಅಯೋನೈಸ್ ಅ ಸಿಸ್ಟಮ್ ಬೈ ಸಮ್ ಮೆಕ್ಯಾನಿಸಮ್ ಆರ್ ಆ್ಯಡ್ ಸಮ್ ಚಾರ್ಜಸ್ ಬೈ ಸಮ್ ಮೆಕ್ಯಾನಿಸಮ್. ಇದರಲ್ಲಿ ನೀವು ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ ಕ್ರಿಯೇಟ್ ಆ್ಯಂಡ್ ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಸೊ ಹೌ ವಿ ಕ್ಯಾನ್ ಡೂ ದಿಸ್? ಯು ಕ್ಯಾನ್ ಡೂ ಇಟ್ ಬೈ ಸಿಂಪಲ್ ಮೆಥಡ್ಸ್. ಯು ಕ್ಯಾನ್ ಚಾರ್ಜ್ ಅ ಸಿಸ್ಟಮ್ ಬೈ ಸಮ್ ಫೈನೈಟ್ ಮೀನ್ಸ್. ನಮ್ಮ ಹತ್ರ ಮೆಥಡ್ಸ್ ಇದೆ ಹೌ ಟು ಚಾರ್ಜ್ ಅ ಸಿಸ್ಟಮ್. ಆ ಚಾರ್ಜ್ ಮಾಡೋದು ಇಸ್ ನಥಿಂಗ್ ಬಟ್ ಯು ಆರ್ ಜಸ್ಟ್ ಶಿಫ್ಟಿಂಗ್ ದ ಚಾರ್ಜಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಬೇಸಿಕಾಗಿ ಹೇಳಿದ್ರೆ ನೀವು ಚಾರ್ಜಸ್ ಕನ್ಸರ್ವ್ಡ್ ಆಗಿ ಬೇಸಿಕಾಗಿ 3 ಪ್ರಾಪರ್ಟೀಸ್ ಕೇಳಿದರೆ ಈ 3 ಪ್ರಾಪರ್ಟೀಸ್ ಬರೆದ್ರೆ ನಿಮಗೆ ಖಂಡಿತ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೂವಿಂಗ್ ಆನ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್, ವಿ ವಿಲ್ ಟಾಕ್ ಅಬೌಟ್ ಎಲೆಕ್ಟ್ರಿಕ್ ಕರೆಂಟ್. ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದಾಗ ನಾವು ಸಿಂಪಲಾಗಿ ಹೇಳಿದರೆ ದಿಸ್ ಇಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್. ಫ್ಲೋ ಆಫ್ ಚಾರ್ಜಸ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬೋದು. ಫ್ಲೋ ಆಫ್ ವಾಟರ್ ಹೇಳಿದಾಗ ಕ್ಯಾನ್ ವಿ ಸೇ ವಾಟರ್ ಕರೆಂಟ್. ಸಿಮಿಲರ್ಲಿ ಫ್ಲೋ ಆಫ್ ವಾಟರ್ ಹೇಳಿದಾಗ ವಿ ಸೇ ಇಟ್ ಇಸ್ ವಾಟರ್ ಕರೆಂಟ್, ರೈಟ್. ಫ್ಲೋ ಆಫ್ ಏರ್ ಹೇಳಿದಾಗ ಇಟ್ಸ್ ಏರ್ ಕರೆಂಟ್. ಸಿಮಿಲರ್ಲಿ ಫ್ಲೋ ಆಫ್ ಚಾರ್ಜಸ್ ಅಂತ ನಾವು ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಆಗುತ್ತೆ. ಬರೀ ಫ್ಲೋ ಆಗಿದ್ರೆ ನಾವು ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ.
we have to go by a proper definition purpose. So let us consider one simple conductor. Okay, conductor ಏನಂತ ಹೇಳಿದ್ರೆ ಇಲ್ಲಿ conductor is a means by which charges can travel. ಸಿಂಪಲ್ ಆಗಿ ಹೇಳಿದ್ರೆ ಕಂಡಕ್ಟರ್ ಇಸ್ ನಥಿಂಗ್. ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಒಂದು ಕಂಡಕ್ಟರ್ ಎಕ್ಸಾಂಪಲ್ ಈಸ್ ಅ ವೈರ್. ಒಂದು ಸಣ್ಣ ವೈರ್, ಯಾವುದೇ ಥರ ವೈರ್ ಆಗಿರಲಿ, ಅದೊಂದು ನಿಮ್ಮ ಕಂಡಕ್ಟರ್ ಎಕ್ಸಾಂಪಲ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಿದ್ವಿ ಕಂಡಕ್ಟರಲ್ಲಿ ಇಫ್ ಯು ಹ್ಯಾವ್ ಅ ವೈರ್ ಲೈಕ್ ದಿಸ್, ನಿಮ್ಮ ಹತ್ರ ಒಂದು ವೈರ್ ಇದೆ ಅಂತ ಅಂದ್ಕೊಳ್ಳಿ, ಇದಕ್ಕೆ ಏನೋ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಇದ್ದೇ ಇರುತ್ತೆ. ಓಕೆ, ನಾನು ಇಲ್ಲಿ ಒಂದು ನೋಟಿಸ್ ಮಾಡೋಕ್ಕೆ ಹೌ ಮಚ್ ಚಾರ್ಜ್ it is traveling. So what I'm going to do is I'm going to consider this part of the conductor. Okay, ನಾನು ಈ ಪಾರ್ಟ್ ಆಫ್ ದ ಕಂಡಕ್ಟರ್ನ ನಾನು ಫೋಕಸಲ್ಲಿ ಇಟ್ಕೊತಿದ್ದೀನಿ. ಓಕೆ, ಆ್ಯಂಡ್ ಐ ವಿಲ್ ಅಬ್ಸರ್ವ್ ಹೌ ಮೆನಿ ಚಾರ್ಜಸ್ ಆರ್ ಫ್ಲೋಯಿಂಗ್ ಥ್ರೂ ಇಟ್. ಒಂದು ಸ್ವಲ್ಪ ಎಲೆಕ್ಟ್ರಾನ್ಸ್ ಹೀಗೆ ಹೋಗ್ತಿರುತ್ತೆ. ಯಾಕೆ ಹೋಗ್ತಿದೆ ಅಂತ ಹೇಳಿದ್ರೆ ನಾನು ಇದನ್ನು ಇಲ್ಲಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಒಂದು ಬ್ಯಾಟ್ರಿ ಅಥವಾ ಒಂದು ಸೆಲ್ ನೀವು ನೋಡಿರ್ಬೋದು, ರಿಮೋಟಲ್ಲಿ ಹಾಕೋ ಸೆಲ್ ಆಗಿರ್ಬೋದು ಅಥವಾ ನಾರ್ಮಲ್ ಫೋನ್ ಬ್ಯಾಟ್ರಿ, ತುಂಬ ಥರ ಎಕ್ಸಾಂಪಲ್ಸ್ ಇರುತ್ತೆ ಬ್ಯಾಟ್ರಿದು. ಯಾವುದೋ ಒಂದು ಬ್ಯಾಟ್ರಿ ಅಥವಾ ಒಂದು ಸೆಲ್ ತೊಗೊಂಡಿದ್ರ ಅಂದ್ಕೊಳ್ಳಿ, ಅದಕ್ಕೆ 2 ಟರ್ಮಿನಲ್ ಇರುತ್ತೆ. ಇವತ್ತು ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಫ್ರಮ್ ದ ನೆಗೆಟಿವ್ ಟರ್ಮಿನಲ್. ನೆಗೆಟಿವ್ ಟರ್ಮಿನಲಿಂದ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಆಗುತ್ತೆ ಫ್ಲೋ ಆಗೋದು. ಸೊ ಎಲೆಕ್ಟ್ರಾನ್ಸ್ ವಿಲ್ ಗೋ ಲೈಕ್ ದಿಸ್, ಈಗ ಹೋಗಿ ಇಲ್ಲಿ ಎಂಟರ್ ಆಗುತ್ತೆ ಒಂದು ಕಂಡಕ್ಟರಲ್ಲಿ, ಆ್ಯಂಡ್ ದೇ ಆರ್ ಗೋಯಿಂಗ್ ಟುವರ್ಡ್ಸ್ ಪಾಸಿಟಿವ್ ಟರ್ಮಿನಲ್. ಯಾಕೆ ಅಲ್ಲಿ ಹೋಗ್ತಿದೆ? ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್, ಸೊ ದೇ ವಿಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಪಾಸಿಟಿವ್ ಟರ್ಮಿನಲ್. ಸೊ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಫ್ಲೋವಿಂಗ್. ಎಲೆಕ್ಟ್ರಾನ್ಸ್ ಈ ಬೌಂಡ್ರಿನ ಕ್ರಾಸ್ ಮಾಡಿದಾಗ ಯು ಹ್ಯಾವ್ ಟು ಅಬ್ಸರ್ವ್ ಹೌ ಮೆನಿ charges are going. Let us say at t is equal to 0 you start this, and you start, t is equal to 0 time 0 ಅಂತ ನೀವು ಮಾರ್ಕ್ ಮಾಡಿ ನೀವು ಸ್ವಿಚ್ ಆನ್ ಮಾಡ್ತೀರಾ ಸರ್ಕ್ಯೂಟ್ನ, ಆ್ಯಂಡ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ಎಷ್ಟು ಚಾರ್ಜಸ್ ಹೋಗ್ತಿದೆ ಈ ಸೈಡಿಂದ, ಆ್ಯಂಡ್ ದೆನ್ ಯು ಕೌಂಟ್. ಲೆಟ್ ಅಸ್ ಸೇ ಅಟ್ ದಿ ಎಂಡ್ ಆಫ್ ಸಮ್ ಅಮೌಂಟ್ ಆಫ್ ಟೈಮ್, ಸ್ವಲ್ಪ ಟೈಮ್ ಆಮೇಲೆ ನೀವು ಇದನ್ನು ಸ್ಟಾಪ್ ಮಾಡಿದಾಗ ಯು ವಿಲ್ ನೋಟಿಸ್ ಓಕೆ ಸಮ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಹ್ಯಾಸ್ ಫ್ಲೋನ್ ಥ್ರೂ ದಿಸ್. Q amount of charge has gone like this. ಈ ಪಾಯಿಂಟಿಂದ ಈ ಪಾಯಿಂಟು ಕ್ರಾಸ್ ಸೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಹೋಗಿದೆ ಅಂತ ನೋಡ್ತೀರಾ ನೀವು. ಸೊ ಅದನ್ನು ನೀವು Q ಅಂತ ತೊಗೊತೀರ. ಸೊ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡಿಫೈನ್ಡ್ ಆ್ಯಸ್ ಐ ಅಂತ ನಾವು ಇದನ್ನು ರೀಪ್ರೆಸೆಂಟ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಫೈನ್ಡ್ ಆ್ಯಸ್, ಸಿಂಪಲ್ ಆಗಿ ಹೇಳಿದ್ರೆ, rate of flow of charges. Students, point to be noted here, rate anta pada ಎಲ್ಲೂ ಬಂದಿದ್ದ ಫಿಸಿಕ್ಸಲ್ಲಿ. ವಿ ನೋ ದ್ಯಾಟ್ ನೀವು ಇದನ್ನು ಅರ್ಥ ಮಾಡ್ಕೊಬೇಕು. ಡಿನಾಮಿನೇಟರ್, ಇದೊಂದು ಫ್ರ್ಯಾಕ್ಷನ್ ಬಗ್ಗೆ ಮಾತಾಡ್ತಿದ್ವಿ, ಮತ್ತು ಡಿನಾಮಿನೇಟರಲ್ಲಿ ಟೈಮ್ ಇದ್ದೇ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಏನಂದರೆ ಎಲೆಕ್ಟ್ರಿಕ್ ಕರೆಂಟ್ ಐ ಅಂತ ಹೇಗೆ ಡಿಫೈನ್ ಮಾಡ್ತಿದ್ವಿ? Q ಡಿವೈಡೆಡ್ ಬೈ ಟೈಮ್. ಸೊ ಹೌ ಮಚ್ ಚಾರ್ಜ್ ಹ್ಯಾಸ್ ಫ್ಲೋನ್ in a given unit time. So Q by T is your electric current definition. Very simple words, we are not getting into very complex. I equals Q by T. ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ, Q ನಾವು NE ಅಂತಾನು ಬರಿಬೋದು. ಸೊ ನೀವು I equals Q by T ನ NE by T ಅಂತಾನು ಬರಿಬೋದು. So this is the amount of electric current flowing through this conductor in time duration of t seconds. ಆಯಿತಾ? The rate of flow of charges, ಎಲ್ಲೇ ರೇಟ್ ಬಂದಿದಾಗ ನೀವು ಡಿನಾಮಿನೇಟರಲ್ಲಿ ಟೈಮ್ನ ಕನ್ಸಿಡರ್ ಮಾಡಬೇಕು ಅಂತ ಯು ನೀಡ್ ಟು ಹ್ಯಾವ್ ದಿಸ್ ಇನ್ ಯೋರ್ ಮೈಂಡ್. ಫಾರ್ ಎಕ್ಸಾಂಪಲ್, ಅಕಸ್ಮಾತ್ ಹೇಳಿದ್ರೆ
ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ತೀವಿ, ರೈಟ್. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಫಸ್ಟ್ ಪಿ ಯು ಸಿಯಲ್ಲಿ ಓದಿರ್ತೀರಾ, ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಟಿ ಅನ್ನೋ ಡಿನಾಮಿನೇಟರಲ್ಲಿ ಬಂದ್ಬಿಡುತ್ತೆ. ಸಿಮಿಲರ್ಲಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ವೆಲಾಸಿಟಿ. ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ. ಸೊ ಎಲ್ಲೆಲ್ಲಿ ರೇಟ್ ಬರುತ್ತೆ ಡಿನಾಮಿನೇಟರಲ್ಲಿ ಡೆಲ್ಟಾ ಟಿ ಅಥವಾ ಟಿ ಅಂತ ನೀವು ಬರ್ಕೊಬಿಡಿ, ಆಯಿತಾ. ನೆಕ್ಸ್ಟ್ ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಡೆಫಿನೇಷನ್ ಇಸ್ ಡನ್. ನಾವು ಎಸ್ ಐ ಯೂನಿಟ್ ಅಂತ ಹೇಳ್ಬೋಣ. ಇಲ್ಲಿ ಎಸ್ ಐ ಯೂನಿಟ್ ಸುಮಾರು ಜನ ಎಲ್ಲೂ ಕನ್ಫ್ಯೂಸ್ ಆಗ್ತೀರಾ. ಎಸ್ ಐ ಯೂನಿಟ್ ಈಸ್ ಆಂಪಿಯರ್. ನೋಡಿ, ಆಂಪಿಯರ್ ಇಸ್ ಎ ಯೂನಿಟ್ ನೇಮ್ಡ್ ಆಫ್ಟರ್ ಎ ಸೈಂಟಿಸ್ಟ್. ಒಂದು ಸೈಂಟಿಸ್ಟ್ ಹೆಸರಿಂದ ಡಿರೈವ್ ಮಾಡಿರೋ ಯೂನಿಟ್ ಇದು, ಯೂನಿಟ್ ಹೆಸರು ಇದು. ಸೊ ವೆನೆವರ್ ಯು ಆರ್ ಯೂಸಿಂಗ್ ಯೂನಿಟ್ ನೇಮ್ಡ್ ಆಫ್ಟರ್ ಎ ಸೈಂಟಿಸ್ಟ್, like for example Newton, joules, watt, etc. ನೀವು ಫುಲ್ ಫಾರ್ಮಲ್ಲಿ ಬರೆದಿದಾಗ ಫಸ್ಟ್ ಲೆಟರ್ ಸ್ಮಾಲ್ ಇರಬೇಕು. ಡು ನಾಟ್ ರೈಟ್ ಲೈಕ್ ದಿಸ್. ಇದು ನೀವು ನಿಮ್ಮ ಮಾರ್ಕ್ಸ್, ನೀವು ಪೇಪರಲ್ಲಿ 60 ಔಟ್ ಆಫ್ 70 ಅಥವಾ 55 ಔಟ್ ಆಫ್ 70 ನೀವು ಕ್ರಾಸ್ ಮಾಡ್ತೀರಲ್ಲ, ಆವಾಗ ಈ ಥರ ಮಿಸ್ಟೇಕ್ಸಲ್ಲಿ ನಿಮ್ಮ ಮಾರ್ಕ್ಸ್ ಕಟ್ ಆಗೋಕ್ಕೆ ಶುರು ಆಗುತ್ತೆ. ನಿಮ್ಗೆ ಸುಮಾರು ಜನ ಕ್ಯಾಪಿಟಲ್ AMPER ಬರ್ತೀರಾ, ಬಿಕಾಸ್ ದಟ್ ಈಸ್ ರಾಂಗ್. ಅದೊಂದು ದಟ್ ಈಸ್ ರಾಂಗ್ ವೇ ಟು ಡೂ ಇಟ್. ಆ ಥರ ಮಾಡಬಾರ್ದು ನೀವು. ಸೊ ಸ್ಮಾಲ್ ಆಂಪಿಯರ್ ಅಂತ ಬರೀರಿ, ಸ್ಮಾಲ್ ಆಂಪಿಯರ್ ಅಂತ ಬರೀರಿ ಇಫ್ ಯು ಆರ್ ರೈಟಿಂಗ್ ಇಟ್ ಆಸ್ ಅ ಲಾಂಗ್ ಫಾರ್ಮ್. ಬಟ್ ಇಫ್ ಯು ಆರ್ ರೈಟಿಂಗ್ ಇಟ್ ಇನ್ ಅ ಶಾರ್ಟ್ ಫಾರ್ಮ್, ಕ್ಯಾಪಿಟಲ್ A, ದಟ್ ಈಸ್ ಇನಫ್. ಓಕೆ. ಆಲ್ಸೋ ಯು ಕ್ಯಾನ್ ರೈಟ್ ದಿಸ್ ಆಸ್ ಆಂಪಿಯರ್ನ ನೀವು ಈ ಥರನೂ ಬರಿಬೋದು, ಬಿಕಾಸ್ you have seen I is equal to Q by T. Q is measured in coulombs and T is measured in seconds. So ampere is also coulomb per second. You can write it as coulomb per second. CS to the power of -1. This is small s and this is capital S. Sorry. This is small capital C, small s. Okay. Coulomb per second antanu ನೀವು ಬರೀಬಹುದು. So this much about your electric current definition. That's all in this video. We'll continue this topic in the next video.